ಹಲೋ ವಿವರ್ಸ್, ಇವತ್ತು ನಾನು ನಿಮ್ಮೆಲ್ರಿಗೋಸ್ಕರ ಒಂದು ಸಖತ್ತಾದ ಕಂಟೆಂಟ್ ನ ತಂದಿದ್ದೀನಿ. ಒಂದ್ ಭಾಷೆಯಲ್ಲಿ ಒಂದ್ ಸಿನಿಮಾ ಹಿಟ್ ಆದ್ರೆ ಅದನ್ನ ಬೇರೆ ಭಾಷೆಯಲ್ಲಿ ಡಿಫ್ರೆಂಟ್ ಆಕ್ಟರ್ ಗಳ ಜೊತೆ ರಿಮೇಕ್ ಮಾಡೋದನ್ನ ನೋಡಿದಿರಾ. ಆದ್ರೆ ನಾನ್ ಇವತ್ತು ತಂದಿರುವಂತ ಕಾನ್ಸೆಪ್ಟ್ ಯಾವ ತರದ್ದು ಅಂತಂದ್ರೆ, ಒಂದ್ ಭಾಷೆಯಲ್ಲಿ ಹಿಟ್ ಆಗ್ತಿದ್ದಂಗೆನೆ ಅದೇ ಹೀರೋನ ಇಟ್ಕೊಂಡು ಬೇರೆ ಭಾಷೆಯಲ್ಲಿ ರಿಮೇಕ್ ಮಾಡಿದಂತಹ ಮೂವಿಗಳ ಲಿಸ್ಟ್. ಗ್ಯಾರಂಟಿ ಶಾಕ್ ಆಗ್ತೀರಾ. ಬನ್ನಿ ನಮ್ ಲಿಸ್ಟ್ ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇನ್ ದ ಲಿಸ್ಟ್ ಇಸ್ ಡಾಕ್ಟರ್ ರಾಜ್ಕುಮಾರ್ ಸರ್. ಹೌದು, ನನಗೂ ಈ ವಿಷಯ ಗೊತ್ತಾದ್ಮೇಲೆ ದೊಡ್ಡ ಶಾಕೆ ಆಯ್ತು. ಯಾಕೆಂದ್ರೆ ಇದುವರೆಗೂ ನಾನು ಅನ್ಕೊಂಡಿದ್ದು ರಾಜ್ಕುಮಾರ್ ಸರ್ ಅವರು ಬರೀ ಕನ್ನಡ ಮೂವಿಗಳನ್ನೇ ಮಾಡಿದ್ದಾರೆ ಅಂತ. ಆದ್ರೆ ಅವರ ಡೆಬ್ಯೂ ಮೂವಿ ಆದಂತಹ ಬೇಡರ ಕಣ್ಣಪ್ಪನ ತೆಲುಗಲ್ಲಿ ರಿಮೇಕ್ ಮಾಡಿದ್ದಾರೆ. ಅಂಡ್ ಆ ತೆಲುಗುಲು ಕೂಡ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಆಕ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗಿದ್ದು ನನಗೆ ಒಂದು ಆಶ್ಚರ್ಯವಾದ ವಿಷಯನೂ ಆಗಿತ್ತು. ನೋಡಿದ್ರಾ, ಎಲ್ಲಾ ಹೀರೋಗಳಿಗೂ ಈ ತರ ಚಾನ್ಸ್ ಸಿಗಲ್ಲ ಅನ್ಸುತ್ತೆ. ಕನ್ನಡದಲ್ಲಿ ಅವರೇ ನಾಯಕ ನಟನಾಗಿ ಅಭಿನಯಿಸಿದಂತಹ ಚಿತ್ರನ ತೆಲುಗುಲು ಕೂಡ ಅವರೇ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ಇದರ ಹೆಸರು ಬಂದು ಕಾಳಹಸ್ತಿ ಮಹಾತ್ಮೆ ಅಂತ. ನಮ್ಮ ಕನ್ನಡದ ಬೇಡರ ಕಣ್ಣಪ್ಪ ಚಿತ್ರ ತೆರೆ ಕಂಡಾದ ಮೇಲೇನೆ ಇದು ಬಂದಿರೋದು. ಅಂಡ್ ಡಾಕ್ಟರ್ ರಾಜ್ಕುಮಾರ್ ಸರ್, ಕನ್ನಡ ಕಂಠೀರವಾದಂತಹ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ನಟಿಸಿರುವಂತಹ ಏಕೈಕ ಪರಭಾಷಿಕ ಸಿನಿಮಾ ಅಂತ ಯಾವ್ದಾದ್ರು ಇದ್ರೆ ಅದು ಈ ಕಾಳಹಸ್ತಿ ಮಹಾತ್ಮೆ. ಅಂಡ್ ಇದರನ್ನ ವಿಶೇಷತೆ ಏನು ಅಂತಂದ್ರೆ, ತೆಲುಗುಲು ಕೂಡ ಅವರೇ ಡಬ್ಬಿಂಗ್ ನ ಕೊಟ್ಟಿರುವಂತದ್ದು. ಅವರಿಗೆ ಅವರೇ ಸರಿಸಾಟಿ ಅನ್ಸುತ್ತೆ. ಅದಕ್ಕೆ ಅವರ ಡೆಬ್ಯೂ ಮೂವಿನ ತೆಲುಗುಲಿ ಅವರೇ ಮಾಡಿದ್ದಾರೆ. ವಾಟ್ ಅ ಸ್ಟ್ರೇಂಜ್ ಥಿಂಗ್ ಅಲ್ವಾ. ಅಂಡ್ ಇದೇ ತರ ಅವರ ಡೆಬ್ಯೂ ಕ್ಯಾರೆಕ್ಟರ್ ನ ಬಾಲಿವುಡ್ ಅಲ್ಲಿ ಆಕ್ಟ್ ಮಾಡಿರೋ ಒಬ್ರು ಇದ್ದಾರೆ. ಅವ್ರು ಯಾರು ಅಂದ್ರೆ ನಮ್ಮ ಅಂಬರೀಶ್ ಸರ್. ಅವರು ಕನ್ನಡದ ನಾಗರಹಾವು ಪಿಕ್ಚರ್ ಅಲ್ಲಿ ಜಲೀಲನ್ ಕ್ಯಾರೆಕ್ಟರ್ ಮಾಡಿದ್ರಲ್ಲ, ಅದೇ ಸೇಮ್ ಕ್ಯಾರೆಕ್ಟರ್ ನ ಹಿಂದಿಲೂ ಕೂಡ ಅವರು ಮಾಡಿದ್ದಾರೆ. ನೋಡಿದ್ರ ನಮ್ಮ ಅಂಬರೀಶ್ ಸರ್ ಅವ್ರ ರೇಂಜ್ ಆಗ್ಲೇನೆ ಬಾಲಿವುಡ್ ಅಲ್ಲಿ ಆಕ್ಟ್ ಮಾಡಿದ್ರು. ಅಂಡ್ ಈ ಮೂವಿಯ ಹೀರೋ ಆಗಿ ರಿಷಿ ಕಪೂರ್ ಅವರು ಆಕ್ಟ್ ಮಾಡಿದ್ರು. ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ಕನ್ನಡದ ಡೈರೆಕ್ಟರ್ ಆದಂತಹ ಪುಟ್ಟಣ್ಣ ಕಣಿಗಾಲ್ ಅವರೇನೆ ಬಾಲಿವುಡ್ ಅಲ್ಲಿ ಈ ಮೂವಿನ ರಿಮೇಕ್ ಮಾಡಿದ್ದು. ಅಂಡ್ ಬಾಲಿವುಡ್ ಗೆ ರಿಮೇಕ್ ಆದ ಮೊದಲ ಕನ್ನಡ ಸಿನಿಮಾ ಅಂತಾನು ಇದನ್ನ ಕರೀತಾರೆ. ನೀವೇನಾದ್ರೂ ಈ ಮೂವಿನ ನೋಡಿಲ್ಲ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿ ಅವೈಲಬಲ್ ಆಗಿದೆ. ಹೆಸರು ಬಂದು ಜಹರೀಲಾ ಇನ್ಸಾನ್ ಅಂತ. ನೋಡಿದ್ರೆ ಇವ್ರದ್ದು ವಿಶೇಷನ, ಹೇಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಜಲೀಲಾ ಆಗಿ ಇವ್ರು ಎಂಟ್ರಿ ಕೊಟ್ರು, ಅದೇ ಕ್ಯಾರೆಕ್ಟರ್ ಅಲ್ಲಿ, ಅದೇ ಸ್ವ್ಯಾಗ್ ಅಲ್ಲಿ, ಅದೇ ಸ್ಟೈಲ್ ಅಲ್ಲಿ ಆಗಿನ ಟೈಮ್ ಅಲ್ಲಿ ಬಾಲಿವುಡ್ಗೂ ಇವ್ರು ಎಂಟ್ರಿನ ಕೊಟ್ಟಿದ್ದಾರೆ. ಬಾಲಿವುಡ್ ಆಗಿರ್ಲಿ, ಸ್ಯಾಂಡಲ್ವುಡ್ ಆಗಿರ್ಲಿ, ರೆಬಲ್ ಸ್ಟಾರ್ ಇಸ್ ಆಲ್ವೇಸ್ ಅ ರೆಬಲ್ ಸ್ಟಾರ್. ಅಂಡ್ ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಬರುವಂತ ಮೂವಿ ನನ್ನನ್ನು ನಿಜವಾಗ್ಲೂ ಸರ್ಪ್ರೈಸ್ ಮಾಡ್ತು. ಅದ್ಯಾವ ಮೂವಿನಪ್ಪ ಅಂತಂದ್ರೆ ನಾನಿನ್ನ ಬಿಡಲಾರೆ. ಅನಂತ್ ನಾಗ್ ಸರ್ ಹೇಗೆ ಕನ್ನಡದಲ್ಲಿ ನಾನಿನ್ನ ಬಿಡಲಾರೆ ಹೀರೋ ಆಗಿ ಮಾಡಿದಾರೋ, ಅದೇ ಮೂವಿನ ಹಿಂದಿಲಿ ಮಂಗಲ್ ಸೂತ್ರ ಅನ್ನೋ ಒಂದು ಹೆಸರಲ್ಲಿ ರಿಮೇಕ್ ಮಾಡಿದ್ದಾರೆ. ಅದರಲ್ಲಿ ರೇಖಾ ಅವರು ಹೀರೋಯಿನ್ ಆದ್ರೆ ಹೀರೋ ಆಗಿ ನಮ್ಮ ಅನಂತ್ ನಾಗ್ ಸರ್ ಮಾಡಿದ್ದಾರೆ. ತಮಾಷೆ ಏನಪ್ಪಾ ಅಂತಂದ್ರೆ, ನಾನು ಯೂಟ್ಯೂಬ್ ಅಲ್ಲಿ ಸುಮ್ನೆ ಹಾಗೆ ಒಂದು ಶಾರ್ಟ್ ವಿಡಿಯೋಸ್ ನೋಡ್ತಾ ಇರ್ಬೇಕಾದ್ರೆ ಈ ಒಂದು ಸೀನ್ ನನ್ಗೆ ಕಣ್ಣಿಗೆ ಬಿತ್ತು. ನಾನು ಅರರೆ ಏನಿದು, ಇದನ್ನ ಕನ್ನಡದಲ್ಲಿ ಎಲ್ಲೋ ನೋಡಿದ್ದೀನಲ್ಲ ಅಂತ ನಾನು ನೆನಪಿಸ್ಕೊಂಡಾಗ್ಲೇ ಗೊತ್ತಾಗಿದ್ದು ಇವರು ನಾನಿನ್ನ ಬಿಡಲಾರೆ ಮೂವಿನ ಹಿಂದಿಲಿ ಮಂಗಲ್ ಸೂತ್ರ ಅನ್ನೋ ಹೆಸರಲ್ಲಿ ರಿಮೇಕ್ ಮಾಡಿದ್ದಾರೆ ಅಂತ. ಎರಡು ಮೂವಿಲು ಕೂಡ ನಮ್ಮ ಅನಂತ್ ನಾಗ್ ಸರ್ ಅವರು ಒಂದು ಟೆರಿಫಿಕ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆಗಿನ ಕಾಲದಲ್ಲೇನೆ ಒಂದು ಹಾರರ್ ಫಿಲಂ ನ ಆ ರೀತಿ ಪ್ರೆಸೆಂಟ್ ಮಾಡಿದ್ದು ಕನ್ನಡದಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಅಂತಾನೆ ಹೇಳ್ಬೋದು. ಅಂಡ್ ಹೆಮ್ಮೆಯ ವಿಷಯ ಏನು ಅಂತಂದ್ರೆ, ಅದೇ ಸಿನಿಮಾನ ಆ ಟೈಮ್ ಅಲ್ಲೇನೆ ಅವರು ಹಿಂದಿಗೆ ಕೂಡ ರಿಮೇಕ್ ಮಾಡಿರೋದು. ಎಂತ ಒಂದು ಗ್ರೇಟ್ ಸಕ್ಸಸ್ ಅಲ್ವಾ. ಈಗೇನೋ ನಾವು ಪ್ಯಾನ್ ಇಂಡಿಯಾ ಅಂತ ಬೇರೆ ಲ್ಯಾಂಗ್ವೇಜ್ ಹೀರೋಗಳ ಮೂವಿನ ಈಗ ನೋಡ್ತಿದೀವಿ. ಆದ್ರೆ ನಮ್ ಕನ್ನಡ ಹೀರೋಸು ಆಗಿನ ಕಾಲದಲ್ಲೇ ಪ್ಯಾನ್ ಇಂಡಿಯಾ ಅನ್ನೋ ಒಂದು ವರ್ಡ್ ಹುಟ್ಟಕ್ಕಿಂತ ಮುಂಚೆನೆ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಸಿನಿಮಾನ ಮಾಡಿದ್ದಾರೆ. ಸೊ ಇದುವರೆಗೂ ನಾವು ನೋಡಿದ್ದು ಕನ್ನಡ ಹೀರೋಸು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಆಕ್ಟ್ ಮಾಡಿದಂತಹ ಮೂವಿಗಳಲ್ಲಿ ಇಷ್ಟು. ಈಗ ಬೇರೆ ಹೀರೋಗಳು ನಮ್ಮ ಕನ್ನಡದ ಮೂವಿಲಿ ಆಕ್ಟ್ ಮಾಡಿದಂತ ಲಿಸ್ಟ್ ನ ಸ್ಟಾರ್ಟ್ ಮಾಡೋಣ ಬನ್ನಿ. ಅಂಡ್ ಫಸ್ಟ್ ಇನ್ ದ ಲಿಸ್ಟ್ ಇಸ್ ಅಕ್ಷಯ್ ಕುಮಾರ್ ಅವರು ಹಾಗೂ ವಿಷ್ಣುವರ್ಧನ್ ಅವರು ಸೇರಿ ಮಾಡಿದಂತಹ ಮೂವಿ ಅಶಾಂತ್. ಆ ಮೂವಿ ಸೂಪರ್ ಹಿಟ್ ಆಗಾದ್ಮೇಲೆ ಅವರೇ ಕನ್ನಡದಲ್ಲಿ ವಿಷ್ಣು ವಿಜಯ ಅನ್ನೋ ಟೈಟಲ್ ಅಲ್ಲಿ ಅದನ್ನ ಕನ್ನಡದಲ್ಲಿ ರಿಮೇಕ್ ಮಾಡಿದ್ರು. ಅಂಡ್ ಇದರಲ್ಲೂ ಕೂಡ ಅಕ್ಷಯ್ ಕುಮಾರ್ ಅವರು ಆಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ ದ ಲಿಸ್ಟ್ ಇಸ್ ಕಮಲ್ ಹಾಸನ್ ಅವರು. ತಮಿಳಿನ ಸತಿ ಲೀಲಾವತಿಯ ರಿಮೇಕ್ ಆದ ರಾಮಶ್ಯಾಮ ಭಾಮ ಮೂವಿಲಿ ಅವರು ಸೇಮ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ಕಂಟೆಂಟ್. ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಕ್ಕೋಸ್ಕರ ಈ ವಿಡಿಯೋ ಮಾಡಿದೀನಿ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್.